ಹಾಯ್ ಫ್ರೆಂಡ್ಸ್, ನಿಮ್ಮ ಮನೋಮನೆ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಹಾಲ್ಗಾರ್ಗಿ ಅಂತೇಳಿ ಇದನ್ನು ಹಾಲು ಹಾಕಿ ಮಾಡೋದ್ರಿಂದ ಹಾಲ್ಗಾರ್ಗಿ ಅಂತ ಹೇಳ್ತಾರೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರಂತಲೇ ಹೇಳ್ಬೋದು. ಇದು ಒಂದು ಟ್ರೆಡಿಷ್ನಲ್ ರೆಸಿಪಿ ಅಂತಲೇ ಹೇಳ್ಬೋದು. ಹೇಗೆ ಮಾಡೋದು ಅಂತೇಳಿ ನಮ್ಮ ಮೇಡಮ್ ಇಲ್ಲಿ ಸ್ವಲ್ಪ ಹೇಳ್ಕೊಡ್ತಾರೆ, ಕೇಳೋಣ. ಆಮೇಲೆ ತೆಗೆದು ಇಲ್ಲಿಡಬೇಕು, ಮತ್ತೆ ಇದನ್ನು ತಕ್ಕೊಬೇಕು. ಆಯ್ತಾ? ಮತ್ತೆ ಹಿಂಗಿಡ್ಬೇಕು, ಮತ್ತೆ ಹಿಂಗೆ ನೋಡಿ, ಹಿಂಗೆ. ಮನೋಜ್ಞ ಮಾಡಿದ ಹಾಲ್ಗರ್ಗಿ ಹೇಗಿತ್ತು ಅಂತೇಳಿ ನೋಡಿದ್ರಲ್ವ. ಬನ್ನಿ ಇವಾಗ ನಾವು ಹೇಗೆ ಮಾಡೋದು ಅಂತೇಳಿ ನೋಡೋಣ. ನಾನಿಲ್ಲಿ 2 ಸಣ್ಣ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ನಾವು ಈ ಈರುಳ್ಳಿನ ಸಣ್ಣದಾಗಿ ಅಂದರೆ ತುಂಬ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಅದಕ್ಕೋಸ್ಕರ ವೆಜಿಟೇಬಲ್ ಕಟ್ಟರ್ ಇರುತ್ತಲ್ಲ, ಆ ವೆಜಿಟೇಬಲ್ ಕಟ್ಟರ್ಗೆ ನಾನು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫೈನ್ ಕಟ್ ಥರ ಮಾಡ್ತಾಯಿದ್ದೀನಿ. ಅಂದರೆ ತುಂಬ ಸಣ್ಣಗಾಗಬೇಕು. ಯಾಕಂದರೆ ನಾವು ಅದು ಕೋಡ್ಬಳೆ ಅಂದರೆ ಹಾಲ್ಗಾರ್ಗಿ ಮಾಡಬೇಕಾದ್ರೆ ಅದು ಹಾಗೆ ಸಿಕ್ಬಿಟ್ರೆ ಕಟ್ಟಾಗುತ್ತೆ. ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ಸಣ್ಣಕ್ಕೆ ಮಾಡಿಕೊಂಡ್ರೆ ಚೆನ್ನಾಗಿ ಸಾಫ್ಟಾಗಿ ಎಣ್ಣೆಲಿ ಕರಗೋಗುತ್ತೆ. ಅದಕ್ಕೋಸ್ಕರ ಒಂದು ಪ್ಯಾನ್ನ ಕಾಯ್ಲಿಕ್ಕೆ ಇಟ್ಕೊಂಡು ಅದಕ್ಕೆ ಒಂದು 5ರಿಂದ 6 ಟೇಬಲ್ ಸ್ಪೂನ್ನಷ್ಟು ಕೊಬ್ಬರಿ ಎಣ್ಣೆನ ನಾನು ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾದ ತಕ್ಷಣ 1 ಟೇಬಲ್ ಸ್ಪೂನ್ನಷ್ಟು ಜೀರಿಗೆನ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ನಾವೇನಿವಾಗ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ವಿ ಆ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಲ್ಗಾರ್ಗಿಗೆ ಈ ಈರುಳ್ಳಿ ಮತ್ತು ಜೀರಿಗೆ ತುಂಬಾ ಟೇಸ್ಟ್ ಕೊಡುತ್ತಂತಲೇ ಹೇಳ್ಬೋದು. ಕೆಲವೊಬ್ಬರು ಮಾಡ್ತಾರೆ ಈರುಳ್ಳಿ ಹಾಕೋದಿಲ್ಲ, ಅಜ್ವೈನ್ ಹಾಕ್ತಾರೆ. ಅವರವ್ರಿಗೆ ಟೇಸ್ಟ್ಗೆ ಅನುಗುಣವಾದಿದ್ದು ಈರುಳ್ಳಿ ಹಾಕಿದರೆ ಮಾತ್ರ ತುಂಬಾ ಟೇಸ್ಟ್ ಆಗುತ್ತೆ. ನಾನಿಲ್ಲಿ ಇದಕ್ಕೆ 1/2 ಬೌಲ್ನಷ್ಟು ಹಾಲು, 1/2 ಬೌಲ್ನಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಇದನ್ನು ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಹಾಲು ಮತ್ತು ನೀರು. ನಾನಿಲ್ಲಿ ನೀರಿನ ಅಳತೆ ಅಂದರೆ ಯಾವ ಬೌಲ್ ತೊಗೊಂಡಿದ್ನೋ ಅದೇ ಬೌಲಿಂದ 2 ಬೌಲ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನಾವು ಅಕ್ಕಿ ರೊಟ್ಟಿಗೆ, ಅಕ್ಕಿ ಕಡುಬಿಗೆ ಮಾಡ್ಕೊಳ್ಬೇಕಾದ್ರೆ ಒಂದು ಸ್ವಲ್ಪ ಹಿಟ್ಟನ್ನು ಜಾಸ್ತಿ ಹಾಕ್ಕೊಂಡು ನೀರನ್ನು ಕಡಿಮೆ ಹಾಕೋತೀವಿ. ನಾವು ಈ ಹಾಲ್ಗಾರ್ಗಿ ಮಾಡಬೇಕಾದ್ರೆ ತುಂಬಾ ಸಾಫ್ಟ್ ಆಗಬೇಕಲ್ಲ, ಅದಕ್ಕೋಸ್ಕರ ನಾವು ಹಿಟ್ಟು ಕಲಿಸ್ಕೊಂಡಿರೋ ಹಿಟ್ಟು ತುಂಬ ಚೆನ್ನಾಗಿ ಸಾಫ್ಟ್ ಆಗಿರಬೇಕು. ನೀವು ನೋಡ್ತಾ ಇರ್ಬೋದು. ಹಿಟ್ಟನ್ನು ಕಲಿಸ್ಕೊಂಡಿದ್ದಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇನ್ನೊಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹಿಟ್ಟು ಎಷ್ಟು ಚೆನ್ನಾಗಿ ಬೆಣ್ಣೆ ಥರ ಆಗಿದೆ ಅಂದರೆ ತುಂಬಾ ಸಾಫ್ಟ್ ಆಗಿದೆ. ಹಾಲ್ಗಾರ್ಗಿನ ನಾವು ಎಣ್ಣೆಲಿ ಕರಿಬೇಕಾದ್ರೆ ಕೆಲವೊಂದು ಸರಿ ಸಿಡಿದೋಗುತ್ತೆ ಅಂತೇಳಿ ನಾನು ಕೇಳ್ಪಟ್ಟಿದ್ದೆ. ಅದಕ್ಕೋಸ್ಕರ ಈರುಳ್ಳಿ, ಅಜ್ವೈನು, ಜೀರಿಗೆ ಇದೆಲ್ಲ ಹಾಕ್ತಾರೆ ಅಂತೇಳಿ ಹೇಳ್ತಾ ಇದ್ರು. ಅದೆಲ್ಲದೂ ಹೊರತಾಗಿ ಈರುಳ್ಳಿ ಈ ಗಾರ್ಗಿಗೆ ತುಂಬಾ ಟೇಸ್ಟ್ ಕೊಡುತ್ತೆ. ಹಿಟ್ಟು ಸ್ವಲ್ಪ ಬಿಸಿಯಾಗಿರುವಾಗಲೇ ನೀವು ನಾದ್ಕೊಂಡ್ರೆ ತುಂಬಾ ಸಾಫ್ಟಾಗಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂದರೆ. ನಾವಿದರಲ್ಲಿ ಎಣ್ಣೆ ಮತ್ತು ಹಾಲನ್ನು ಯೂಸ್ ಮಾಡೋದ್ರಿಂದ ಕೈಗೂ ಅಂಟ್ಕೋತಿಲ್ಲ, ಕಲ್ಲಿಗೂ ಅಂಟ್ಕೋತಾ ಇಲ್ಲ. ನೀವು ನೋಡ್ತಾ ಇರ್ಬೋದು. ಹಿಟ್ಟನ್ನು ನಾದ್ಕೊಂಡಿದ್ದಾದಮೇಲೆ ಈ ಥರ ಸ್ವಲ್ಪನೇ ಹಿಟ್ಟನ್ನು ತೊಗೊಂಡು ನಾವು ಕೋಡ್ಬಳೆನ ಯಾವ ಥರ ಮಾಡ್ಕೋತೀವೋ ಅದೇ ಥರದಾಗಿ ಸ್ವಲ್ಪ ಹಿಟ್ಟನ್ನು ಜಾಸ್ತಿ ತೊಗೋಬೇಕಾಗುತ್ತೆ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕೂಡ ನೀವು ಗಾರ್ಗಿನ ಮಾಡ್ಕೋಬೋದು. ನಾನಿಲ್ಲಿ ರೌಂಡ್ ಶೇಪಲ್ಲಿ ಮಾಡ್ಕೋತಾ ಇದ್ದೀನಿ. ನೋಡೋಕ್ಕೂ ಕೂಡ ತುಂಬ ಅಟ್ರಾಕ್ಟಿವ್ ಆಗಿದೆ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಇವಾಗ ಹಾಲಿಡೇಸ್ ಅಂದರೆ ರಜೆ ಇರೋದ್ರಿಂದ ಈ ಥರ ಎಲ್ಲ ಮಾಡಿಕೊಟ್ರೆ ತುಂಬ ಖುಷಿಪಟ್ಟು ತಿಂತಾರೆ. ತುಂಬ ಡಿಫ್ರೆಂಟಾಗೂ ಕೂಡ ಅನಿಸುತ್ತಂತಲೇ ಹೇಳ್ಬೋದು. ನೋಡಿ, ಗಾರ್ಗಿ ಇವಾಗ ರೆಡಿ ಆಗಿದೆ. ಆಲ್ರೆಡಿ ನಾನು ಎಣ್ಣೆನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ನಾವು ಗಾರ್ಗಿನ ಎಣ್ಣೆಲಿ ಹಾಕೋಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ನೋಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಗಾರ್ಗಿನ ಎಣ್ಣೆಲಿ ಹಾಕೋತಾ ಇದ್ದೀನಿ. ಎಲ್ಲ ಗಾರ್ಗಿನ ಎಣ್ಣೆಲಿ ಹಾಕಿದ ಮೇಲೆ ಹೈ ಫ್ಲೇಮ್ ಇಟ್ಕೊಂಡು ಗಾರ್ಗಿನ ಬೇಗ ನಾವು ತಿರುಗಿಸಾಕೋಬೇಕು. ಜಾಸ್ತಿ ಕೆಂಪಗಾಗಲಿಕ್ಕೆ ಬಿಡಬಾರ್ದು. ಆ ಹಾಲು ಹಾಕಿರೋ ಏನು ಟೇಸ್ಟ್ ಇರುತ್ತೆ ಆ ಹಾಲು ಟೇಸ್ಟ್ ಹೋಗ್ಬಿಡುತ್ತೆ. ಜಾಸ್ತಿ ಕೆಂಪಗಾಗ್ಬಿಟ್ರೆ ಈ ಥರ ಬೇಗನೆ ತೆಗೆದ್ರೆ ಆ ಫ್ಲೇವರ್ ಕೂಡ ಹಾಗೆ ಇರುತ್ತೆ ಆ್ಯಂಡ್ ಸಾಫ್ಟಾಗಿ ಕೂಡ ಬರುತ್ತೆ. ನಿಮಗೆ ತುಂಬ ಗರಿ ಗರಿಯಾಗಿ ಬೇಕಂದರೆ ಜಾಸ್ತಿ ಹೊತ್ತು ಎಣ್ಣೆಲಿ ನಾವು ಫ್ರೈ ಮಾಡ್ಕೋಬೋದು.
ಇದನ್ನು ರಾಗಿ ಹಿಟ್ಟಲ್ಲೂ ಕೂಡ ನೀವು ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಲ್ಗಾರ್ಗೆನ ನಾವಿಲ್ಲಿ ಕೊಬ್ಬರಿ ಚಟ್ನಿ ಅಂದರೆ ಕಾಯಿ ಚಟ್ನಿ ಜೊತೆ ತಿಂದರೆ ತುಂಬಾ ಟೇಸ್ಟ್ ಆಗಿರುತ್ತೆ. ಟೊಮೆಟೊ ಸಾಸ್, ಟೊಮೆಟೊ ಕೆಚಪ್ ಜೊತೆನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಕ್ರಿಸ್ಪಿ ಮಾಡಿಕೊಂಡ್ರೆ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ನಾವು ತಿನ್ಬೋದು. ಇವತ್ತಿನ ಸ್ಪೆಷಲ್ ಹಾಲ್ಗಾರ್ಗಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.